I just wanna go, go, go to the deep end. I just wanna. ಏನಾದರೂ ಬಿಸ್ನೆಸ್ ಮಾಡಬೇಕು ಅನ್ನೋ ಆಸೆ, ಆದರೆ ಏನು ಬಿಸ್ನೆಸ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅನ್ನೋರಿಗೆ ಈ ವಿಡಿಯೋ ಇವತ್ತು ಹೆಲ್ಪ್ ಆಗ್ತಾ ಹೋಗುತ್ತೆ. ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡ ತಕ್ಷಣ ಮೊದಲು ಮಾಡಬೇಕಾಗಿರೋ ಕೆಲಸ ಏನು ಅನ್ನೋದನ್ನು ಈ ವಿಡಿಯೋನಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಬಿಸ್ನೆಸ್ ಮಾಡೋದಕ್ಕೆ ಬೇಕಾಗಿರೋಂಥ ಸ್ಕಿಲ್ಸ್ಗಳು ಯಾವುದೂ ಕೂಡ ನನ್ನ ಹತ್ರ ಇಲ್ಲ ಅಂತ ನೀವು ಅಂದ್ಕೊಂಡಿದ್ರೆ ಮುಂದೆ ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಯ್, ವೆಲ್ಕಮ್. ಇವತ್ತು ತುಂಬ ಜನಕ್ಕೆ ಏನಾದರೂ ಬಿಸ್ನೆಸ್ ಮಾಡಬೇಕು ಅನ್ನೋಂಥ ಒಂದು ಮೈಂಡ್ಸೆಟ್ ಬಂದಿರುತ್ತೆ, ಅಥವಾ ತುಂಬ ದಿನದಿಂದ ಏನಾದರೂ ಬಿಸ್ನೆಸ್ ಮಾಡೋಣ ಅನ್ಕೋತಿರ್ತಾರೆ. ಆದರೆ ಹೇಗೆ ಶುರು ಮಾಡಬೇಕು, ಯಾವ ಬಿಸ್ನೆಸ್ ಮಾಡಬೇಕು, ಎಲ್ಲಿಂದ ಶುರು ಮಾಡಬೇಕು, ಅಥವಾ ಯಾವ ರೀತಿ ಬಿಸ್ನೆಸ್ನ ಸೆಲೆಕ್ಟ್ ಮಾಡ್ಕೋಬೇಕು, ಈ ಒಂದು ಕನ್ಫ್ಯೂಷನಲ್ಲಿ ಹಾಗೆ ಉಳ್ಕೊಂಡ್ಬಿಟ್ಟಿರ್ತಾರೆ. ಅಂಥವ್ರಿಗೆ ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಮಾಹಿತಿ ಸಿಗ್ತಾ ಹೋಗುತ್ತೆ. ಸೊ ಮೊದಲನೇದಾಗಿ ಬಿಸ್ನೆಸ್ ಮಾಡಬೇಕು ಅಂದ ತಕ್ಷಣ ಬರುವಂಥ ಕನ್ಫ್ಯೂಷನ್ನು, ಏನು ಬಿಸ್ನೆಸ್ ಮಾಡಲಿ, ಎಲ್ಲಿಂದ ಶುರು ಮಾಡಲಿ ಅನ್ನೋಂಥದ್ದು. ಸಿಂಪಲ್. ಮೊದಲನೇದಾಗಿ ನೀವು ನಿಮ್ಮ ಹತ್ರ ಏನೇನೆಲ್ಲ ಸ್ಕಿಲ್ಸ್ ಇದೆ ಅನ್ನೋದನ್ನು ಲಿಸ್ಟ್ ಔಟ್ ಮಾಡ್ತಾ ಹೋಗಬೇಕು. ಅಂದರೆ ನೀವು ಯಾವ್ಯಾವ ಸ್ಕಿಲ್ಸಲ್ಲಿ ಗುಡ್ ಇದ್ದೀರಾ ಅಂತ. ಎಕ್ಸಾಂಪಲ್ ಹೇಳಬೇಕು ಅಂದರೆ, ನೀವು ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಇದೆ ನಿಮ್ಮ ಹತ್ರ, ಅಥವಾ ಟೆಕ್ನಿಕಲ್ ಸ್ಕಿಲ್ಸ್ ಇದೆ, ಅಥವಾ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇದೆ, ಆರ್ಗನೈಸೇಷನ್ ಸ್ಕಿಲ್ಸ್ ಇದೆ, ಕ್ರಿಯೇಟಿವಿಟಿ ಇದೆ, ಅಥವಾ ನಿಮ್ಮ ಹತ್ರ ಒಳ್ಳೆ ಲೀಡರ್ಶಿಪ್ ಸ್ಕಿಲ್ಸ್ ಇದೆ, ಸೊ ಅಥವಾ ನೀವು ಜನಗಳ ಜೊತೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗ್ತೀರಾ, ಆ ರೀತಿಯಾದಂಥ ಒಂದು ಸ್ಕಿಲ್ಸ್ ಇದೆ, ಅಥವಾ ಅನಲಿಟಿಕಲ್ ಸ್ಕಿಲ್ಸ್ ಇದೆ. ಈ ರೀತಿ ನೀವು ಯಾವುದ್ರಲ್ಲಿ ಗುಡ್ ಇದ್ದೀರಾ ಅನ್ನೋದನ್ನು ಒಂದು ಪೇಪರ್ನಲ್ಲಿ ಲಿಸ್ಟ್ ಮಾಡ್ಕೋತಾ ಹೋಗಿ. ಇದ್ರ ಜೊತೆಗೆ ನಿಮಗೆ ಯಾವುದರಲ್ಲಿ ಪ್ಯಾಷನ್ ಇದೆ ಅನ್ನೋದನ್ನು ನೀವು ಐಡೆಂಟಿಫೈ ಮಾಡ್ತಾ ಹೋಗಬೇಕು. ಪ್ಯಾಷನ್ ಅಂದರೆ ಏನು ಗೊತ್ತಾ? ನೀವೇನಾದರೂ ಒಂದು ಕೆಲಸ ಮಾಡ್ತಿದ್ರೆ ನಿಮಗೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ, ಅಥವಾ ನೀವು ಎಷ್ಟೊತ್ತು ಆ ಕೆಲಸ ಮಾಡಿದ್ರೂ ನಿಮಗೆ ಬೇಜಾರೇ ಆಗಲ್ಲ. ಇದನ್ನು ನಾವು ಪ್ಯಾಷನ್ ಅಂತ ಕರಿತೀವಿ. ಹೀಗೆ ನಿಮ್ಮ ಸ್ಕಿಲ್ಸು ಮತ್ತು ನಿಮ್ಮ ಪ್ಯಾಷನನ್ನು ನೀವು ಲಿಸ್ಟ್ ಮಾಡ್ಕೋತಾ ಹೋದ್ಮೇಲೆ ಆ ನಿಮ್ಮ ಸ್ಕಿಲ್ಸ್ ಮತ್ತು ಪ್ಯಾಷನ್ನಿಂದ ಯಾವ ಥರ ಬಿಸ್ನೆಸ್ಗಳನ್ನು ಸ್ಟಾರ್ಟ್ ಮಾಡಬಹುದು ಅನ್ನೋದನ್ನು ರಿಸರ್ಚ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಒಂದು ಸಲ ನೀವು ಸ್ಕಿಲ್ ಮತ್ತು ಪ್ಯಾಷನ್ನ ಲಿಸ್ಟ್ ಮಾಡಿಕೊಂಡು ಆ ಸ್ಕಿಲ್ಗೆ ತಕ್ಕಂತೆ ಯಾವ್ಯಾವ ಬಿಸ್ನೆಸ್ಗಳು ಸ್ಟಾರ್ಟ್ ಮಾಡ್ಬೋದು ಅನ್ನೋದನ್ನ ಲಿಸ್ಟ್ ಮಾಡಿದ ಮೇಲೆ, ಆ ಲಿಸ್ಟ್ ಮಾಡಿದ ಒಂದಷ್ಟು ಬಿಸ್ನೆಸ್ಗಳಲ್ಲಿ ನೀವು ಯಾವ ಬಿಸ್ನೆಸ್ನ ಮಾಡಬಹುದು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋತಾ ಹೋಗಿ. ಸೊ ಒಂದ್ಸಲ ನೀವು ಸ್ಕಿಲ್ಸ್ ಲಿಸ್ಟ್ ಮಾಡಿದ್ರಿ, ಪ್ಯಾಷನ್ ಲಿಸ್ಟ್ ಮಾಡಿದ್ರಿ, ಅದಕ್ಕೆ ತಕ್ಕಂಗೆ ಯಾವ್ಯಾವ ಬಿಸ್ನೆಸ್ಗಳನ್ನ ಸ್ಟಾರ್ಟ್ ಮಾಡ್ಬೋದು ಅನ್ನೋದನ್ನ ಲಿಸ್ಟ್ ಮಾಡಿದ ಮೇಲೆ ಒಂದೋ ಎರಡೋ ಬಿಸ್ನೆಸ್ಸನ್ನು ಫೈನಲ್ ಆಗಿ ಡಿಸೈಡ್ ಮಾಡ್ತೀರಾ. ಸೊ ಡಿಸೈಡ್ ಮಾಡಿದ ಮೇಲೆ ನೆಕ್ಸ್ಟ್ ನೀವೇನು ಮಾಡಬೇಕಾಗತ್ತೆ, ಸೊ ಆ ಒಂದು ಬಿಸ್ನೆಸ್ಸಿಗೆ ಎಷ್ಟು ಡಿಮ್ಯಾಂಡ್ ಇದೆ, ಎಷ್ಟು ಜನ ಈ ಬಿಸ್ನೆಸ್ ಆಲ್ರೆಡಿ ಮಾಡ್ತಾ ಇದ್ದಾರೆ, ಅಥವಾ ಇದರಲ್ಲಿ ಎಷ್ಟೆಲ್ಲ ಪ್ರಾಫಿಟ್ ಮಾರ್ಜಿನ್ಸ್ಗಳನ್ನು ನಾವು ತೆಗಿಬಹುದು, ಅಥವಾ ಈ ಬಿಸ್ನೆಸ್ಗೆ ಏನೇನೆಲ್ಲ ಚಾಲೆಂಜಸ್ಗಳು ಬರಬಹುದು ಅನ್ನೋದನ್ನು ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗಬೇಕಾಗುತ್ತೆ. ಪರ್ಟಿಕ್ಯುಲರ್ ಆಗಿ ಈ ಬಿಸ್ನೆಸ್ ವರ್ಕ್ ಆಗುತ್ತಾ ಇಲ್ವಾ ಅನ್ನೋದಕ್ಕೆ ನಾವು ನಮ್ಮ ಹಿಂದಿನ ವಿಡಿಯೋನಲ್ಲಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಬಿಸ್ನೆಸ್ ಸೆಲೆಕ್ಟ್ ಮಾಡ್ಕೊಳ್ಳುವಾಗ ಅಥವಾ ಯಾವ ಫೀಲ್ಡಲ್ಲಿ ಬಿಸ್ನೆಸ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೂ ಮುಂಚೆ ಏನೇನೆಲ್ಲ ರಿಸರ್ಚ್ ಮಾಡಬೇಕು ಅನ್ನೋಂಥ ವಿಡಿಯೋನ ನಾವು ಹಿಂದೆ ಪೋಸ್ಟ್ ಮಾಡಿದ್ದೀವಿ. ಅದರ ಲಿಂಕ್ನು ಕೂಡ ನಾನು ಕೆಳಗಡೆ ಹಾಕಿರ್ತೀನಿ. ಸೊ ಈ ವಿಡಿಯೋ ನೋಡೋದ್ರಿಂದ ಯಾವ ರೀತಿ ನೀವು ಬಿಸ್ನೆಸ್ನ ಸರ್ವೆ ಮಾಡ್ಬೋದು, ಅಥವಾ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಮಾರ್ಕೆಟ್ ಸರ್ವೆ ಮಾಡ್ಬೋದು ಅನ್ನೋದನ್ನು ಆ ವಿಡಿಯೋನಲ್ಲಿ ಡೀಟೇಲ್ ಆಗಿ ನೀವು ತಿಳ್ಕೊತಾ ಹೋಗ್ಬೋದು. ನೆಕ್ಸ್ಟ್ ಇನ್ನೊಂದು ಐಡಿಯಾ ಏನಪ್ಪ ಅಂತಂದರೆ, ನೀವು ಒಂದು ಸಲ ನಿಮ್ಮ ಸ್ಕಿಲ್ಸ್ಗಳನ್ನೆಲ್ಲ ಐಡೆಂಟಿಫೈ ಮಾಡಿದ ಮೇಲೆ ಗೂಗಲಲ್ಲಿ ಅಥವಾ ಚಾಟ್ GPT ಹೋಗ್ಬಿಟ್ಟು, ನನ್ನ ಹತ್ರ ಈ ರೀತಿ ಸ್ಕಿಲ್ಸ್ಗಳಿದೆ, ಈ ಸ್ಕಿಲ್ಸ್ಗಳನ್ನು ಯೂಸ್ ಮಾಡಿಕೊಂಡು ನಾನು ಏನೇನೆಲ್ಲ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬಹುದು, ಅಥವಾ ಯಾವ್ಯಾವ ಥರದ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬಹುದು ಅನ್ನೋದನ್ನು ಚಾಟ್ GPT ನೀವು ಕೇಳ್ತಾ ಹೋಗಬೇಕಾಗುತ್ತೆ. ಅಲ್ಲಿ ಚಾಟ್ GPT ನಿಮ್ಮ ಸ್ಕಿಲ್ಸ್ಗೆ ತಕ್ಕಂತೆ 10 ಬಿಸ್ನೆಸ್ ಐಡಿಯಾಸ್ಗಳನ್ನು ಸಜೆಸ್ಟ್ ಮಾಡ್ತಾ ಹೋಗುತ್ತೆ. ಸೊ ಅದರಲ್ಲಿ ನಿಮಗೆ ಇಷ್ಟ ಆಗಿರೋವಂಥದ್ದು, ಜೊತೆಗೆ ಇವತ್ತಿನ ಮಾರ್ಕೆಟಲ್ಲಿ ಟ್ರೆಂಡಿಂಗ್ ಆಗಿರುವಂಥದ್ದು, ಅಥವಾ 2024 ಈ ಬಿಸ್ನೆಸ್ಸು ವರ್ಕ್ ಆಗುತ್ತಾ ಅನ್ನುವಂಥ ಒಂದಷ್ಟು ಸರ್ವೆಗಳನ್ನೆಲ್ಲ ಮಾಡಿ, ಅಥವಾ ಏನಾದರೂ ಬಿಸ್ನೆಸ್ ಮಾಡಬೇಕು, ಇವತ್ತಿಗೆ ಯಾವ ಬಿಸ್ನೆಸ್ ಮಾಡಿದ್ರೆ ನಾವು ಸರ್ವೈವ್ ಆಗ್ಬೋದು, ಅಥವಾ ಯಾವ ಬಿಸ್ನೆಸ್ಸು ತುಂಬ ಡಿಮ್ಯಾಂಡಲ್ಲಿದೆ ಅನ್ನೋದನ್ನ ತಿಳ್ಕೊಂಡು ಆ ಚಾಟ್ GPT ಕೊಟ್ಟಿರುವಂಥ ಬಿಸ್ನೆಸ್ ಲಿಸ್ಟಲ್ಲಿ ಒಂದೆರಡು ಬಿಸ್ನೆಸ್ಗಳನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಪ್ಲ್ಯಾನ್ ಮಾಡ್ಕೋತಾ ಹೋಗ್ಬೋದು. ಸೊ ಇವಾಗ ನಿಮ್ಮ ಕೈಯಲ್ಲಿ ಒಂದೆರಡು ಬಿಸ್ನೆಸ್ ಐಡಿಯಾ ಸಿಕ್ಕಿದೆ, ಅಥವಾ ಯಾವ ಫೀಲ್ಡಲ್ಲಿ ಬಿಸ್ನೆಸ್ ಮಾಡ್ಬೋದು ಅನ್ನೋಂಥದ್ದನ್ನು ಡಿಸೈಡ್ ಮಾಡಿದ್ದೀರಾ. ನೆಕ್ಸ್ಟ್ ಏನು ಮಾಡ್ತೀರಾ, ಆ ಬಿಸ್ನೆಸ್ ಐಡಿಯಾನ ಫ್ರಮ್ ದ ಸ್ಕ್ರ್ಯಾಚಿಂದ ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು ನೀವು ಗೂಗಲಲ್ಲಿ ಅಥವಾ ಚಾಟ್ GPT ಕೇಳಿದ್ರೆ ಅದು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಆನ್ಸರ್ಸ್ಗಳನ್ನು ಕೊಡ್ತಾ ಹೋಗುತ್ತೆ. ಒಂದು ಸಲ ನೀವು ಅದನ್ನೆಲ್ಲ ನೋಟ್ ಮಾಡ್ಕೊಂಡ ಮೇಲೆ ಮತ್ತೆ ಚಾಟ್ GPT ಅಥವಾ ಗೂಗಲಲ್ಲಿ ಹೋಗಿ ಕೇಳ್ತೀರಾ, ಈ ಪರ್ಟಿಕ್ಯುಲರ್ ಬಿಸ್ನೆಸ್ಸಲ್ಲಿ ನೀವು ಇವಾಗ ಯಾವ ಬಿಸ್ನೆಸ್ ಸೆಲೆಕ್ಟ್ ಮಾಡಿದ್ದೀರಾ ಆ ಬಿಸ್ನೆಸ್ಸಲ್ಲಿ ಏನೇನೆಲ್ಲ ಚಾಲೆಂಜಸ್ಗಳಿದೆ, ಅಥವಾ
ಆಲ್ರೆಡಿ ಆ ಬಿಸ್ನೆಸ್ ಮಾಡ್ತಿರೋಂಥವ್ರು ಏನೇನೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ ಅನ್ನೋದನ್ನು ಒಂದಷ್ಟು ರಿಸರ್ಚ್ ಮಾಡಬೇಕಾಗುತ್ತೆ. ಗೂಗಲಲ್ಲಿ, ChatGPTನಲ್ಲಿ ಈ ಪ್ರಶ್ನೆಗೂ ಉತ್ತರ ನಿಮಗೆ ಸಿಗ್ತಾ ಹೋಗುತ್ತೆ. ಅದನ್ನು ಲಿಸ್ಟ್ ಮಾಡ್ಕೋತಾ ಹೋಗ್ತೀರಾ. ಯಾಕೆ ನೀವು ಇದನ್ನ ಲಿಸ್ಟ್ ಮಾಡಬೇಕು ಅಂತಂದ್ರೆ, ನೀವು ಈ ಫೀಲ್ಡ್ಗೆ ಬಿಸ್ನೆಸ್ಸಿಗೆ ಬಂದಾಗ ನಿಮ್ಮಲ್ಲಿ ಯೂನಿಕ್ನೆಸ್ ಏನಿದೆ. ನನ್ನ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೆ, ಬಿಸ್ನೆಸ್ ಮಾಡುವಾಗ ಐದರ್ ಡೂ ಇಟ್ ಫಸ್ಟ್ ಆರ್ ಡೂ ಇಟ್ ಯೂನಿಕ್ ಅಂತ. ಅಂದ್ರೆ ಮೊದಲು ಯಾರೂ ಮಾಡಿಲ್ದೇ ಇರೋದನ್ನ ನೀವೇ ಮೊದಲು ಮಾಡಬೇಕಾಗತ್ತೆ, ಅಥವಾ 10 ಜನ ಮಾಡ್ತಿದ್ರು ನಿಮ್ಮ ಬಿಸ್ನೆಸ್ಗೆ ಯಾಕೆ ಬರಬೇಕು ಅನ್ನೋದನ್ನ ನೀವು ಡಿಫೈನ್ ಮಾಡಬೇಕಾಗತ್ತೆ. ಇಲ್ಲಿ ಎರಡನೇ ಪಾಯಿಂಟ್ಗೆ ನಿಮ್ಮ ಬಿಸ್ನೆಸ್ ಅಲ್ಲಿ ಒಂದು ಯೂನಿಕ್ನೆಸ್ ನ ಕ್ರಿಯೇಟ್ ಮಾಡೋದಕ್ಕೆ ಈ ಒಂದು ರಿಸರ್ಚ್ ಸರ್ವೆ ನಿಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ಏನೇನೆಲ್ಲ ಗ್ಯಾಪ್ ಇದೆ ಈ ಪರ್ಟಿಕ್ಯುಲರ್ ಬಿಸ್ನೆಸ್ ಅಲ್ಲಿ, ಏನೇನೆಲ್ಲ ಗ್ಯಾಪ್ ಇದೆ ಅಂದ್ರೆ ಈ ಪ್ರಾಡಕ್ಟ್ ಅಥವಾ ಸರ್ವಿಸಸ್ ನ, ಈಗ ನೀವು ಸೆಲೆಕ್ಟ್ ಮಾಡಿರೋ ಬಿಸ್ನೆಸ್ ಅಲ್ಲಿ ಬರೋ ಪ್ರಾಡಕ್ಟ್ ಅಥವಾ ಸರ್ವಿಸಸ್ ನ ಯಾರ್ಯಾರೆಲ್ಲ ಕಸ್ಟಮರ್ ಯೂಸ್ ಮಾಡ್ತಾ ಇದ್ದಾರೆ, ಆ ಕಸ್ಟಮರ್ಗೆ ಏನೇನೆಲ್ಲ ಪ್ರಾಬ್ಲಮ್ ಇದೆ ಈ ಪ್ರಾಡಕ್ಟ್ ಅಥವಾ ಸರ್ವಿಸಸ್ ಮೇಲೆ ಅಥವಾ ಈ ಬಿಸ್ನೆಸ್ ಮೇಲೆ, ಅಥವಾ ಏನು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಈ ಪರ್ಟಿಕ್ಯುಲರ್ ಬಿಸ್ನೆಸ್ ಅಲ್ಲಿ ಅನ್ನೋದನ್ನು ಕೂಡ ನೀವು ಒಂದಷ್ಟು ಐಡೆಂಟಿಫೈ ಮಾಡಿದ್ರೆ ಆ ಗ್ಯಾಪ್ ನ ನೀವು ಫಿಲ್ ಮಾಡೋದಕ್ಕೆ, ಇವತ್ತು ಕಸ್ಟಮರ್ ಏನ್ ಸ್ಯಾಟಿಸ್ಫೈ ಆಗಿಲ್ಲ, ಸ್ಯಾಟಿಸ್ಫೈ ಮಾಡೋದಕ್ಕೆ ನಾನೇನ್ ಮಾಡ್ಬೋದು ಅನ್ನೋದನ್ನು ನೀವು ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋದ್ರಿಂದ ಆ ಬಿಸ್ನೆಸ್ ಅಲ್ಲಿ ನೀವು ಯೂನಿಕ್ ಆಗಿ ಒಂದಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡೋದನ್ನ ಪ್ಲಾನ್ ಮಾಡ್ತಾ ಹೋಗ್ಬಹುದು. ಜೊತೆಗೆ ಜಾಸ್ತಿ ಕಸ್ಟಮರ್ಸ್ ಗಳನ್ನ ಅಟ್ರಾಕ್ಟ್ ಮಾಡೋದಕ್ಕೂ ಕೂಡ ಈ ಒಂದು ವಿಷಯ ಹೆಲ್ಪ್ ಆಗ್ತಾ ಹೋಗುತ್ತೆ. ಇದಕ್ಕೊಂದು ಎಕ್ಸಾಂಪಲ್ ಹೇಳೋದಾದ್ರೆ, ಇವಾಗ ಒಂದು ಮ್ಯಾಟ್ರಿಮೋನಿ ಬಿಸ್ನೆಸ್ ನೇ ತಗೊಳ್ಳೋಣ ಅನ್ಕೊಳ್ಳಿ. ಆನ್ಲೈನ್ ಅಲ್ಲಿರೋ ಮ್ಯಾಟ್ರಿಮೋನಿ ಬಿಸ್ನೆಸ್ ಏನೇನೆಲ್ಲ ಪ್ಲಾಟ್ಫಾರ್ಮ್ ಇದೆ, ಇಲ್ಲಿ ಮೆಜಾರಿಟಿ ಆಫ್ ದ ಪ್ರೊಫೈಲ್ಸ್ ಗಳೆಲ್ಲ ಫೇಕ್ ಇದೆ ಅನ್ನುವಂಥದ್ದು ಒಂದು ಕಂಪ್ಲೇಂಟ್ ಇದೆ ಅಂತ ಅನ್ಕೊಳ್ಳಿ. ತುಂಬಾ ಜನ ಮ್ಯಾಟ್ರಿಮೋನಿ ವೆಬ್ಸೈಟ್ ಯೂಸ್ ಮಾಡುವಂತವ್ರು ಡಿಫ್ರೆಂಟ್ ವೆಬ್ಸೈಟ್ ಅಲ್ಲಿ ಫೇಕ್ ಪ್ರೊಫೈಲ್ಸ್ ಗಳು ಜಾಸ್ತಿ ಇದೆ ಅಂತ ಕಂಪ್ಲೇಂಟ್ ಹೇಳ್ತಿದ್ದಾರೆ ಅಂತ ಅನ್ಕೊಳ್ಳೋಣ. ನೀವೇನಾದ್ರೂ ಮ್ಯಾಟ್ರಿಮೋನಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ ಅಂದ್ರೆ, ನಿಮ್ಮ ಒಂದು ಬಿಸ್ನೆಸ್ ಅಲ್ಲಿ ಒಂದೂ ಕೂಡ ಫೇಕ್ ಪ್ರೊಫೈಲ್ ಇಲ್ದೇ ಇರೋ ರೀತಿ ನೀವು ಏನ್ ಮಾಡಬಹುದು ಅನ್ನೋದನ್ನ ನೀವು ಡಿಫೈನ್ ಮಾಡಿದ್ರೆ, ಸೊ ಒಂದು ಪ್ರೊಫೈಲ್ ಫೇಕ್ ಇಲ್ದೇ ಇರೋ ರೀತಿ ನೀವು ನಿಮ್ಮ ಬಿಸ್ನೆಸ್ ನ ಡಿಫೈನ್ ಮಾಡಬೇಕು. ಆವಾಗ ಏನಾಗುತ್ತೆ, ನಿಮ್ಮ ಬಿಸ್ನೆಸ್ ಯೂನಿಕ್ ಆಗುತ್ತೆ. ಜೊತೆಗೆ ಎಕ್ಸಿಸ್ಟಿಂಗ್ ಮ್ಯಾಟ್ರಿಮೋನಿ ಬಿಸ್ನೆಸ್ ಅಲ್ಲಿರೋ ಗ್ಯಾಪ್ ನ ನೀವು ಫಿಲ್ ಮಾಡಿದಾಗ ಆಗುತ್ತೆ. ಹೇಗೆ ನೀವು ಬಿಸ್ನೆಸ್ ಅಲ್ಲಿ ಕೆಲವೊಂದು ಗ್ಯಾಪ್ ನ ಐಡೆಂಟಿಫೈ ಮಾಡಬೇಕು ಅನ್ನೋದಕ್ಕೆ ಈ ಒಂದು ಎಕ್ಸಾಂಪಲ್ ನಿಮಗೆ ಹೆಲ್ಪ್ ಆಯ್ತು ಅಂತ ಅನ್ಕೋತೀನಿ. ಇನ್ನ ಒಂದು ವೇ ಏನಪ್ಪಾ ಅಂತಂದ್ರೆ, ಬಿಸ್ನೆಸ್ ಅಂದ್ರೆ ಏನು, ಸಾಲ್ವಿಂಗ್ ಪೀಪಲ್ ಪ್ರಾಬ್ಲಮ್. ನಿಮ್ಮ ಸ್ಕಿಲ್ಸ್ ಮತ್ತೆ ಎಕ್ಸ್ಪೀರಿಯನ್ಸ್ ಇಂದ ನೀವು ಏನೇನೆಲ್ಲ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಬಹುದು ಅನ್ನೋದನ್ನು ನೀವು ಥಿಂಕ್ ಮಾಡ್ತಾ ಹೋಗಬಹುದು. ಅಂದ್ರೆ ವಾಟ್ ಪ್ರಾಬ್ಲಮ್ಸ್ ಪೀಪಲ್ ಆರ್ ಫೇಸಿಂಗ್ ಇನ್ ಡೇ ಟು ಡೇ ಆಕ್ಟಿವಿಟೀಸ್, ಅಥವಾ ಬಿಸ್ನೆಸ್ ಓನರ್ಸ್ ಗಳು ಅವರ ಬಿಸ್ನೆಸ್ ನ ರನ್ ಮಾಡುವಾಗ ಏನೇನೆಲ್ಲ ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡ್ತಾ ಇದ್ದಾರೆ, ಇದನ್ನೆಲ್ಲ ನೀವು ಲಿಸ್ಟ್ ಮಾಡ್ಕೋತಾ ಹೋದ್ರೆ ಇದಕ್ಕೆ ನೀವೊಂದು ಸೊಲ್ಯೂಷನ್ ನ ಕ್ರಿಯೇಟ್ ಮಾಡೋದ್ರಿಂದ ಅದು ಕೂಡ ಬಿಸ್ನೆಸ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ನೀವು ಸ್ವಂತವಾಗಿ ಬಿಸ್ನೆಸ್ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಇದೆ ಅಂತಂದ್ರೆ ಡೇ ಟು ಡೇ ಆಕ್ಟಿವಿಟೀಸ್ ಅಲ್ಲಿ ಜನಗಳು ಏನೇನೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ ಅದಕ್ಕೇನಾದ್ರೂ ಒಂದು ಪ್ರಾಡಕ್ಟ್ ಅಥವಾ ಸರ್ವಿಸಸ್ ನ ನೀವು ಕ್ರಿಯೇಟ್ ಮಾಡ್ತೀರಾ, ನಿಮ್ದೇ ದುಡ್ಡು ಹಾಕಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ. ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ಅಂದ್ರೆ ಬಿಸ್ನೆಸ್ ಓನರ್ಸ್ಗಳು ಆಲ್ರೆಡಿ ಬಿಸ್ನೆಸ್ ಮಾಡ್ತಾ ಇರುವಂಥವ್ರು ಏನೇನೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದಾರೆ ಅದನ್ನ ತಿಳ್ಕೊಂಡು ಆ ಪ್ರಾಬ್ಲಮ್ಗೆ ಒಂದು ಕ್ರಿಯೇಟಿವ್ ಆಗಿ ಸೊಲ್ಯೂಷನ್ಸ್ನ ಕಂಡುಹಿಡಿತೀರಾ. ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಅವರ ಬಿಸ್ನೆಸ್ಸು ಡೆವಲಪ್ ಆಗೋದಕ್ಕೆ ಸಪೋರ್ಟ್ ಮಾಡ್ತಾ ಹೋಗ್ತೀರಾ. ಹಾಗಾಗಿ ನಿಮ್ಮ ಸ್ಕಿಲ್ಸ್ ಮತ್ತೆ ಪ್ಯಾಷನ್ ಅನ್ನು ಐಡೆಂಟಿಫೈ ಮಾಡಿ ಅದರಿಂದ ಏನೇನೆಲ್ಲ ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡಬಹುದು ಅನ್ನೋದನ್ನು ಲಿಸ್ಟ್ ಮಾಡಿಕೊಂಡ್ರೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಯಾವ್ಯಾವ ಬಿಸ್ನೆಸ್ ಅಲ್ಲಿ ನಾನು ವರ್ಕ್ ಮಾಡ್ಬೋದು, ಯಾವ್ಯಾವ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು, ಅಥವಾ ಯಾವ ಫೀಲ್ಡನ್ನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಅದರಲ್ಲಿ ನೀವು ಸಕ್ಸಸ್ನ ನೋಡಬಹುದು ಅನ್ನೋದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಒಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ನಿಮಗೆ ಒಳ್ಳೆ ಲೀಡರ್ಶಿಪ್ ಸ್ಕಿಲ್ಸ್ ಇದೆ ಅಥವಾ ಕಮ್ಯುನಿಕೇಷನ್ ಸ್ಕಿಲ್ಸ್ ಇದೆ, ಕನ್ವಿನ್ಸಿಂಗ್ ಸ್ಕಿಲ್ಸ್ ಇದೆ ಅಂತ ಅಂದ್ಕೊಳ್ಳಿ, ಸರಿನಾ? ಈ ಸ್ಕಿಲ್ಸ್ನ ಯೂಸ್ ಮಾಡಿಕೊಂಡು ನೀವು, ನಾನು ಆಲ್ರೆಡಿ ಒಂದು ವಿಡಿಯೋನಲ್ಲಿ ಹೇಳಿದಾಗೆ ಇನ್ವೆಸ್ಟ್ಮೆಂಟ್ ಫ್ರೀ ಬಿಸ್ನೆಸ್ ಐಡಿಯಾಸ್ ಅಂತ ಒಂದು ವಿಡಿಯೋನಲ್ಲಿ ಹೇಳಿದ್ದೀನಿ, ಸ್ಕೂಲು ಕಾಲೇಜ್ಗಳಲ್ಲಿ ಲೆಸ್ ಅಡ್ಮಿಷನ್ ಇರೋಂಥ ಒಂದು ಸ್ಕೂಲ್ ಕಾಲೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಅಡ್ಮಿಷನ್ನ ಇಂಪ್ರೂವ್ ಮಾಡೋದಕ್ಕೆ ನೀವು ಸಪೋರ್ಟ್ ಮಾಡ್ತಾ ಹೋಗ್ಬೋದು. ಯಾಕಂದರೆ ನಿಮ್ಮ ಹತ್ರ ಒಳ್ಳೆ ಕನ್ವಿನ್ಸಿಂಗ್ ಸ್ಕಿಲ್ಸ್ ಇದೆ, ಲೀಡರ್ಶಿಪ್ ಸ್ಕಿಲ್ಸ್ ಇದೆ, ಮತ್ತು ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಇದೆ. ಇದರಿಂದ ನೀವು ಪೇರೆಂಟ್ಸ್ನ ಅಥವಾ ಸ್ಟೂಡೆಂಟ್ಸ್ನ ಹೇಗೆ ಕನ್ವಿನ್ಸ್ ಮಾಡ್ತೀರಾ, ಸೊ ದಟ್ ನಮ್ಮ ಸ್ಕೂಲ್ ಅಥವಾ ಕಾಲೇಜಿಗೆ ನೀವು ಸೇರ್ಕೊಳ್ಳೋದ್ರಿಂದ ಏನೇನೆಲ್ಲ ಅಡ್ವಾಂಟೇಜ್ ಇದೆ, ಬೆನಿಫಿಟ್ ಇದೆ, ನಿಮ್ಮ ಮಕ್ಕಳ ಫ್ಯೂಚರ್ ಎಷ್ಟು ಚೆನ್ನಾಗಿ ನೀವು ಕ್ರಿಯೇಟ್ ಮಾಡಬಹುದು ಅನ್ನೋದನ್ನೆಲ್ಲ ಅವರಿಗೆ ಕನ್ವಿನ್ಸ್ ಮಾಡೋದ್ರಲ್ಲಿ ಸಕ್ಸಸ್ ಆಗ್ತೀರಾ ಅಂತಂದ್ರೆ, ಸೊ ನೀವು ಇದನ್ನೇ ಒಂದು ಒಳ್ಳೆ ಬಿಸ್ನೆಸ್ ಆಗಿ ಶುರು ಮಾಡ್ತಾ ಹೋಗಬಹುದು. ಅಥವಾ ಈ ಒಂದು ಕಮ್ಯುನಿಕೇಷನ್ ಸ್ಕಿಲ್ಸು, ಕನ್ವಿನ್ಸಿಂಗ್ ಸ್ಕಿಲ್ಸ್ ಇಂದ ಸೇಲ್ಸ್ ಟ್ರೈನಿಂಗ್ ಅಥವಾ ಕನ್ಸಲ್ಟಿಂಗ್ ಬಿಸ್ನೆಸ್ ನ ಶುರು ಮಾಡ್ತಾ ಹೋಗಬಹುದು. ನಿಮಗೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಈ ಸಣ್ಣ ಪುಟ್ಟ ಬಿಸ್ನೆಸ್ಗಳಲ್ಲಿ ಸೇಲ್ಸ್ ಇಂಪ್ರೂವ್ ಮಾಡೋದು ಹೇಗೆ ಕಸ್ಟಮರ್ನ ಕನ್ವಿನ್ಸ್ ಮಾಡಬೇಕು ಅವರ ಪ್ರಾಡಕ್ಟ್ ಅಥವಾ ಸರ್ವಿಸಸ್ನ ತಗೊಳ್ಳೋದಕ್ಕೆ ಅನ್ನೋದನ್ನ ಟೀಚ್ ಮಾಡ್ತಾ ಹೋಗ್ಬೋದು. ಡೈರೆಕ್ಟ್ ಆಗಿ ಹೋಗಿ ಒಂದು ಸಣ್ಣ ಪುಟ್ಟ ಕಂಪ್ನೀಸ್ಗಳಲ್ಲಿ ಅಥವಾ ಸ್ಟೋರ್ಗಳಲ್ಲಿ ಅಥವಾ ಚಿಕ್ಕ ಪುಟ್ಟ ಬಿಸ್ನೆಸ್ಗಳಲ್ಲಿ ಸೇಲ್ಸ್ ಪ್ರೊಫೆಷನಲ್ಸ್ಗಳು ಇರ್ತಾರೆ. ಅಂಥವರಿಗೆ ಕನ್ವಿನ್ಸಿಂಗ್ ಸ್ಕಿಲ್ಸ್ ಗೊತ್ತಿರೋದಿಲ್ಲ, ಸೇಲ್ಸ್ ಸ್ಕಿಲ್ಸ್ ಗೊತ್ತಿರೋದಿಲ್ಲ. ಅವರಿಗೆಲ್ಲ ನೀವು ಟ್ರೈನಿಂಗ್ ಕೊಡೋದ್ರಿಂದ, ಅವರ ಸೇಲ್ಸ್ನ ಇನ್ಕ್ರೀಸ್ ಮಾಡೋದ್ರಿಂದ
ಜೊತೆಗೆ ಅವ್ರಿಗೆ ಒಳ್ಳೆ ರಿಸಲ್ಟನ್ನು ತಂದುಕೊಡೋದ್ರಿಂದ ನೀವು ಕೂಡ ಒಳ್ಳೆ ದುಡ್ಡನ್ನು ಮಾಡ್ತಾ ಹೋಗಬಹುದು. ಎಕ್ಸಾಂಪಲ್ ಅಂತಂದರೆ ಒಂದು ಒಳ್ಳೆ ಬಟ್ಟೆ ಅಂಗಡಿನ ನೀವು ಸೆಲೆಕ್ಟ್ ಮಾಡ್ಕೋಬೋದು, ಅಥವಾ ಸ್ಯಾರಿ ಅಂಗಡಿ ಇರ್ಬೋದು, ಜ್ಯುವೆಲರಿ ಶಾಪ್ಸ್ ಇರ್ಬೋದು, ಅಥವಾ ಒಂದು ಸ್ಮಾಲ್ ಶೋರೂಮು, ಬೈಕ್ ಶೋರೂಮು, ಈ ರೀತಿ 10 ಸಣ್ಣ ಪುಟ್ಟ ಬಿಸ್ನೆಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಇಲ್ಲಿ ಪ್ರೊಫೆಷನಲ್ ಟ್ರೈನಿಂಗ್ ಇರೋದಿಲ್ಲ ಇವರಿಗೆಲ್ಲ. ಯಾಕೆಂದರೆ ದೊಡ್ಡ ದೊಡ್ಡ ಬಿಸ್ನೆಸ್ ಅಂತ ಅಂದರೆ ಕಂಪ್ನಿ ಕಡೆಯಿಂದನೇ ಪ್ರೊಫೆಷನಲ್ ಟ್ರೈನಿಂಗ್ಗಳನ್ನೆಲ್ಲ ಮಾಡಿರ್ತಾರೆ. ಸಣ್ಣ ಪುಟ್ಟ ಕಂಪ್ನೀಸ್ಗಳಲ್ಲಿ ಪ್ರೊಫೆಷನಲ್ ಟ್ರೈನಿಂಗ್ ಇರೋದಿಲ್ಲ. ಮೊಬೈಲ್ ಸ್ಟೋರ್ ಇರ್ಬೋದು, ಅಥವಾ ಗಿಫ್ಟ್ ಸೆಂಟರ್ಗಳಿರ್ಬೋದು, ಫರ್ನಿಚರ್ ಶಾಪ್ ಇರ್ಬೋದು, ಇಲ್ಲೆಲ್ಲ ನೀವೇನಾದರೂ ಒಂದು ಪ್ರಾಪರ್ ಟ್ರೈನಿಂಗ್ ಪ್ರೋಗ್ರಾಮ್ನ ಸೆಟಪ್ ಮಾಡಿ, ಈ ಪ್ರೋಗ್ರಾಮ್ ಮಾಡೋದ್ರಿಂದ ನಿಮ್ಮ ಸೇಲ್ಸ್ ಪ್ರೊಫೆಷನಲ್ಸು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದನ್ನು ಓನರಿಗೆ ಕನ್ವಿನ್ಸ್ ಮಾಡಿದ್ರೆ, ಇದನ್ನೇ ನೀವು ದೊಡ್ಡ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ತಾ ಸಾಕಷ್ಟು ಹಣನ ಸಂಪಾದನೆ ಮಾಡ್ತಾ ಹೋಗ್ಬೋದು. ನಿಮಗೆ ನಾನು ಏನೇನು ಹೇಳ್ತಾ ಇದ್ದೀನಿ ಇದನ್ನೆಲ್ಲ ಎಕ್ಸಾಂಪಲ್ ಸಮೇತ ಹೇಳ್ತಾ ಇದ್ದೀನಿ. ಹೇಗೆ ಸ್ಕಿಲ್ಸ್ ಐಡೆಂಟಿಫೈ ಮಾಡ್ಬೋದು, ಯಾವ ಸ್ಕಿಲ್ಸಿಂದ ಏನೇನೆಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು, ಹೇಗೆಲ್ಲ ನೀವು ರೆವೆನ್ಯೂ ಜನರೇಟ್ ಮಾಡ್ಬೋದು ಅನ್ನೋದನ್ನು ಸಿಂಪಲ್ ಆಗಿ ಒಂದೊಂದು ಎಕ್ಸಾಂಪಲ್ ಕೊಟ್ಟು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಹಾಗಾಗಿ ನೀವು ಒಂದು ಸಲ ನಿಮ್ಮ ಸ್ಕಿಲ್ಸ್ ಮತ್ತು ಪ್ಯಾಷನ್ನ ಐಡೆಂಟಿಫೈ ಮಾಡಿಕೊಂಡ್ರೆ ನಿಮಗೆ ತುಂಬಾ ಆಪರ್ಚುನಿಟೀಸ್ಗಳು ಸಿಗ್ತಾ ಹೋಗುತ್ತೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ಒಂದಷ್ಟು ಪ್ಲಾನ್ ಮಾಡ್ಕೋಬೇಕು. ಏನೇನೆಲ್ಲ ಟ್ರೈನಿಂಗ್ ಕೊಡ್ತೀರಾ ಸೇಲ್ಸ್ ಪ್ರೊಫೆಷನಲ್ಸ್ಗಳಿಗೆ ಅಂತ ಲಿಸ್ಟ್ ಮಾಡಿಕೊಂಡು ಇದರಿಂದ ಹೇಗೆ ಸೇಲ್ಸ್ ಜಾಸ್ತಿ ಆಗುತ್ತೆ ಅಂತ ಬಿಸ್ನೆಸ್ ಓನರ್ಗೆ ಕನ್ವಿನ್ಸ್ ಮಾಡಬೇಕು ಅಷ್ಟೇ. ಸೊ ನೆಕ್ಸ್ಟು, ನಿಮಗೆ ಯಾವುದು ಸ್ಕಿಲ್ಸೇ ಇಲ್ಲ ಬಿಸ್ನೆಸ್ ಮಾಡೋದಕ್ಕೆ, ನಾನೇನು ಮಾಡಲಿ ಅನ್ನೋಂಥ ಒಂದು ಪ್ರಶ್ನೆ ಬಂದರೆ ತಪ್ಪೇನಿಲ್ಲ. ಗೂಗಲ್ಗೆ ಹೋಗಿ, ಚಾಟ್ GPT ಹೋಗಿ, ಮಸ್ಟ್ ಲರ್ನ್ ಸ್ಕಿಲ್ಸ್ ಆರ್ ಹೈ ಡಿಮ್ಯಾಂಡ್ ಸ್ಕಿಲ್ಸ್ ಇನ್ 2024 ಅಂತ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಸಾಕಷ್ಟು ಲಿಸ್ಟ್ ಬರುತ್ತೆ. ಯಾವ್ಯಾವ ಸ್ಕಿಲ್ಸ್ಗಳನ್ನು ಕಲಿಬೇಕು, ಯಾವ್ಯಾವ ಸ್ಕಿಲ್ಸ್ಗಳನ್ನು ಕಲಿತ್ರೆ ಏನೇನೆಲ್ಲ ಬಿಸ್ನೆಸ್ ಮಾಡ್ಬೋದು ಅನ್ನೋದನ್ನು ಡೀಟೇಲ್ ಆಗಿ ಗೂಗಲ್ ಅಥವಾ ಚಾಟ್ GPT ನಿಮಗೆ ಕೊಟ್ಬಿಡುತ್ತೆ. ಒಂದು ಸಲ ನೀವು ಆ ಲಿಸ್ಟನ್ನು ತೊಗೊಂಡು ಅದರಲ್ಲಿ ನಿಮಗೆ ಯಾವುದು ಪ್ಯಾಷನ್ ಇದೆ, ಇಂಟ್ರೆಸ್ಟ್ ಇದೆ, ಆ ಸ್ಕಿಲ್ಸ್ಗಳನ್ನು ಐಡೆಂಟಿಫೈ ಮಾಡಿ ಡೈಲಿ 1 ಅವರ್ 2 ಅವರ್ ನೀವು ಕೂತ್ಕೊಂಡು ಆ ಸ್ಕಿಲ್ಸನ್ನು ಕಲಿಯೋದಕ್ಕೆ ಟೈಮ್ ಇನ್ವೆಸ್ಟ್ ಮಾಡಿದ್ರೆ ಒಂದು 3 ರಿಂದ 6 ತಿಂಗಳಲ್ಲಿ ನೀವು ಆ ಸ್ಕಿಲ್ಸ್ಗಳನ್ನು ತುಂಬ ಚೆನ್ನಾಗಿ ಕಲ್ತ್ಕೊಂಡು ರೆಡಿ ಆಗಿಬಿಡ್ತೀರಾ. ನಾನು ಹಿಂದೆ ವಿಡಿಯೋನಲ್ಲಿ ಹೇಳಿದ್ದೆ, ಇಲ್ಲಿ ಬುದ್ಧಿವಂತ ದಡ್ಡ ಅನ್ನೋದು ಏನೂ ಇಲ್ಲ. ನೀವು ಯಾವುದಕ್ಕೆ ಜಾಸ್ತಿ ಸಮಯ ಕೊಡ್ತೀರಾ ಅದರಲ್ಲಿ ನೀವು ಜಾಸ್ತಿ ಬುದ್ಧಿವಂತರಾಗ್ತೀರಾ ಅಂತ. ಅಂದರೆ ನೀವು ಓದೋದಕ್ಕೆ ಜಾಸ್ತಿ ಸಮಯ ಕೊಟ್ಟರೆ ಒಳ್ಳೆ ರ್ಯಾಂಕ್ ತೆಗೆದಿರ್ತೀರಾ, ನೀವು ಸ್ಪೋರ್ಟ್ಸ್ ಆ್ಯಂಡ್ ಫಿಟ್ನೆಸ್ಸಿಗೆ ಜಾಸ್ತಿ ಸಮಯ ಕೊಟ್ಟರೆ ಒಳ್ಳೆ ಸ್ಪೋರ್ಟ್ಸ್ಮನ್ ಆಗಿರ್ತೀರಾ, ಡ್ರೈವಿಂಗಿಗೆ ಜಾಸ್ತಿ ಸಮಯ ಕೊಟ್ಟರೆ ಒಳ್ಳೆ ಡ್ರೈವರ್ ಆಗಿರ್ತೀರಾ. ಹಾಗೆಯೇ ಬಿಸ್ನೆಸ್ ಮಾಡಬೇಕು ಅಂತ ಡೈಲಿ 1-2 ಗಂಟೆ ನೀವು ಸಮಯ ಕೊಟ್ಟರೆ, ಬಿಸ್ನೆಸ್ ಮಾಡೋದಕ್ಕೆ ಬೇಕಾಗಿರೋ ಸ್ಕಿಲ್ಸ್ಗಳನ್ನು ಕಲಿಯೋದಕ್ಕೆ ಸಮಯ ಕೊಟ್ಟರೆ ನೀವು ಕೂಡ ಒಳ್ಳೆ ಬಿಸ್ನೆಸ್ ಮೆನ್ ಆಗೋದ್ರಲ್ಲಿ ಯಾವುದೇ ಸಂದೇಹ ಇರೋದಿಲ್ಲ. ಸೊ ಈಗ ನಾನು ಏನೇನೆಲ್ಲ ಹೇಳಿದೆ ಅದನ್ನೆಲ್ಲ ಮಾಡೋದ್ರಿಂದ ನಿಮಗೆ ಅಟ್ಲೀಸ್ಟ್ ಒಂದು ಸಣ್ಣ ಕ್ಲಾರಿಟಿ ಸಿಗುತ್ತೆ, ಎಲ್ಲಿಂದ ಶುರು ಮಾಡಬೇಕು, ಹೇಗೆ ಶುರು ಮಾಡಬೇಕು ಬಿಸ್ನೆಸ್ನ ಅನ್ನುವಂಥದ್ದು. ಸೊ ಹೀಗೆ ನಮ್ಮ ಮುಂದಿನ ವಿಡಿಯೋಗಳಲ್ಲಿ ಈ ರೀತಿ 10 ವಿಷಯಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನಮ್ಮ ವಿಡಿಯೋಸ್ಗಳು ನಿಮಗೆ ಎಷ್ಟು ಅರ್ಥ ಆಗ್ತಿದೆ, ಎಷ್ಟು ಹೆಲ್ಪ್ ಆಗ್ತಿದೆ, ಅಥವಾ ಏನೇನೆಲ್ಲ ಇನ್ನು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಾ ಅನ್ನೋದು ನಿಮ್ಮ ಕಮೆಂಟ್ ಮೂಲಕ ನಮಗೆ ಗೊತ್ತಾಗುತ್ತೆ. ಆ ಕಮೆಂಟ್ಸ್ಗಳನ್ನು ಓದ್ಕೊಂಡು ಮುಂದಿನ ವಿಡಿಯೋನ ಇನ್ನೂ ಹೆಲ್ಪ್ಫುಲ್ ಆಗೋ ಥರ ಎಫೆಕ್ಟಿವ್ ಆಗಿ ನಾವು ಕ್ರಿಯೇಟ್ ಮಾಡೋದಕ್ಕೆ ನಮಗೂ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ. ಹಾಗಾಗಿ ಮಿಸ್ ಮಾಡದೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.